ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ತಾಳ್ಮೆಯಿಂದ ಓಡೋಣ. ಅದಕ್ಕೆ ಆಧಾರ ವಾಕ್ಯ ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ. ನಮ್ಮ ಮುಂದೆ ಇಡಲಾದ ಓಟವನ್ನು ತಾಳ್ಮೆಯಿಂದ ಓಡೋಣ. ಪ್ರೀತಿಯುಳ್ಳ ದೇವಜನರೇ, ಸತ್ಯವೇದವು ಕ್ರೈಸ್ತ ಜೀವನವನ್ನು ಒಂದು ಓಟಕ್ಕೆ ಹೋಲಿಸಿ ಮಾತನಾಡಲಾಗಿದೆ. ಈ ಓಟದಲ್ಲಿ ಎಲ್ಲರೂ ಒಂದೇ ರೀತಿ ಓಡುವುದಿಲ್ಲ. ಕೆಲವರು ವೇಗವಾಗಿ ಓಡುತ್ತಾರೆ, ಕೆಲವರು ನಿಧಾನವಾಗಿ ಓಡುತ್ತಾರೆ. ಆದರೆ ವೇಗ ನಿಧಾನ ಮುಖ್ಯ ಅಲ್ಲ. ಆ ಓಟದಲ್ಲಿ ತಾಳ್ಮೆ, ನಂಬಿಕೆ, ನಿಷ್ಠೆ, ಪ್ರಾಮಾಣಿಕತೆ ಬಹಳ ಮುಖ್ಯ. ತಾಳ್ಮೆ ಇದ್ದರೆ ಮಾತ್ರ ಜಯ ಹೊಂದಬಹುದು. ನೀವು ಈ ಕತೆ ಕೇಳಿರ್ತೀರ ಶಾಲೆಯಲ್ಲಿ ಓದುವಾಗ, ಈ ಮೊಲ ಮತ್ತು ಆಮೆಯ ಕತೆ. ಮೊಲ ವೇಗವಾಗಿ ಓಡುತ್ರಿ, ಆದರೆ ಮಧ್ಯದಲ್ಲಿ ಅದು ಆಮೆ ಬರೋದು ಬಹಳ ಲೇಟ್ ಆಗತ್ತಂತೇಳಿ ನಿದ್ರೆ ಮಾಡಿಬಿಡುತ್ತೆ. ಆಮೆ ಮೆಲ್ಲ ಬಂದರೂ ನಿರಂತರವಾಗಿ ಸಾಗಿ ಕೊನೆಯಲ್ಲಿ ಮೊಲ ಗೆಲ್ಲಲಿಲ್ಲ, ಆಮೆ ಗೆದ್ದಿತು. ಇದು ಒಂದು ನಮಗೆ ಪಾಠ ಕಲಿಸ್ತದೆ. ಏನ್ರಿ? ನಿರಂತರವಾಗಿ ಸಾಗುವವನು ಜಯ ಹೊಂದುತ್ತಾನೆ. ಕ್ರೈಸ್ತ ಜೀವನದಲ್ಲೂ ಹಾಗೇ ರೀ. ಒಂದು ದಿನ ಉತ್ಸಾಹ, ಒಂದು ಉಜ್ಜೀವನ ಕೂಟದ ಉತ್ಸಾಹ, ಒಂದು ವರ್ಷದ ಉತ್ಸಾಹ ಹಂಗಲ್ಲ ರೀ. ಪ್ರತಿದಿನವೂ ನಾವು ದೇವರೊಟ್ಟಿಗೆ ನಡೆಯುವಂಥದ್ದು ಬಹಳ ಮುಖ್ಯ. ಆ ಉತ್ಸಾಹ, ಆ ವೈರಾಗ್ಯ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಪ್ರತಿದಿನ ಪ್ರಾರ್ಥನೆ, ಪ್ರತಿದಿನ ವಾಕ್ಯ ಧ್ಯಾನಿಸೋದು, ಪ್ರತಿದಿನ ದೇವರೊಟ್ಟಿಗಿರುವಂಥ ಸಂಬಂಧ, ಇವೆಲ್ಲವೂ ಒಂದು ಜಯದ ರಹಸ್ಯವಾಗಿದೆ. ಕೆಲವು ಸಾರಿ ನಾವು ತಪ್ಪುಗಳಿಂದ ಕಲಿಯಬೇಕಾದ ಕಾರ್ಯಗಳು ಉಂಟು. ಈ ಕಥೆಯನ್ನೇ ಈಗಿನ ಜನ್ರೇಷಲ್ಲಿ ಆಮೆ ಮೊಲ ಕತೆ ಸ್ವಲ್ಪ ಉಲ್ಟಾ ಹೇಳ್ತಾರೆ. ಮತ್ತೊಂದು ಓಟದಲ್ಲಿ ಮೊಲ ಅದು ಮುಂಚೆ ಈಗ ತಪ್ಪಿನಿಂದ ಕಲ್ತ್ಕೊಂಡಿತ್ತಂತೆ. ಈ ಬಾರಿ ಅದು ಮಧ್ಯೆ ನಿದ್ದೆ ಮಾಡಲಿಲ್ಲಂತೆ. ಓಡಿದ್ದೇ ಓಡಿದ್ದು ಆ ಗುರಿ ಮುಟ್ಟುವವರೆಗೂ ಓಡಿ ಜಯಿಸ್ತಂತೆ. ನೋಡ್ರಿ, ಹಾಗಾದರೆ ನಮ್ಮ ಜೀವನದಲ್ಲಿ ಕೂಡ ತಪ್ಪುಗಳು ಆಗಬಹುದು. ಕೆಲವೊಮ್ಮೆ ನಾವು ಬಿದ್ದು ಹೋಗಬಹುದು. ಆದರೆ ದೇವರು ನಮ್ಮನ್ನು ತಳ್ಳಿ ಬಿಡುವುದಿಲ್ಲ. ನಮ್ಮ ದೇವರು ಅವಕಾಶಗಳ ದೇವರು. ತಪ್ಪಿನಿಂದ ಕಲ್ತ ಮೇಲೆ ತಿರುಗಿ ಆ ತಪ್ಪನ್ನು ಮಾಡಬೇಡ್ರಿ, ಮತ್ತೆ ಎದ್ದು ನಿಲ್ರಿ, ಮತ್ತೆ ದೇವರೊಟ್ಟಿಗೆ ಮುಂದೆ ಸಾಗ್ರಿ. ಸ್ತೋತ್ರ. ಮತ್ತೆ ನಾವು ಪ್ರಯತ್ನಿಸುತ್ತಾ ಮುಂದೆ ಹೋಗುವಾಗ ದೇವರು ನಮಗೆ ಸಹಾಯ ಮಾಡ್ತಾರೆ. ನೋಡಿ, ಹಾಗಾದರೆ ನಮ್ಮ ಜೀವಿತದಲ್ಲಿ ನಾವು ತಾಳ್ಮೆಯಿಂದ ಓಡಬೇಕು, ಗುರಿ ಮುಟ್ಟುವವರಿಗೂ ಓಡಬೇಕು. ಪ್ರತಿದಿನ ಒಂದು ಹೆಜ್ಜೆ ಇಟ್ಟರೂ ಪರವಾಗಿಲ್ಲ, ಒಂದೊಂದು ಹೆಜ್ಜೆ ಕೂಡ ಅದು ದೇವರ ಬಳಿಯಲ್ಲಿ ನಮ್ಮನ್ನು ನಡೆಸಬೇಕು. ಆದ್ದರಿಂದ ಕೆಲವರು ನೋಡ್ರಿ, ಬಹಳ ಉಪವಾಸ ಪ್ರಾರ್ಥನೆ, ಉಜ್ಜೀವನ ಕೂಟ, ಹಾಗೆ ಹೀಗೆ 1-2 ತಿಂಗಳು ಹಂಗೆ ಇರ್ತಾರೆ. 3ನೇ ತಿಂಗಳು ಅವರನ್ನ ಟಾರ್ಚ್ ಹಚ್ಚಿ ಹುಡುಕಬೇಕು, ಇರೋದೇ ಇಲ್ಲ. ಹಂಗಲ್ರಿ, ಆತ್ಮೀಕ ಜೀವನ ಮೆಲ್ಲ ಹೋದರು, ಸ್ಪೀಡ್ ಹೋದರು. ನಾವೇನು ಮಾಡಬೇಕು? ಗುರಿ ಮುಟ್ಟುವುದು ನಮ್ಮ ಉದ್ದೇಶವಾಗಿರಬೇಕು. ಆದುದರಿಂದ ನಾವು ತಾಳ್ಮೆಯಿಂದ ಓಡೋಣ. ದೇವರು ನಮಗೆ ಸಹಾಯ ಮಾಡಲಿ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ಕ್ರೈಸ್ತ ಜೀವಿತದ ಓಟವನ್ನು ನಾವು ಓಡಲಿಕ್ಕೆ ಆರಂಭಿಸಿದ್ದೇವೆ. ಅನೇಕ ತಡೆಗಳು ಬರುತ್ತಿದೆ, ಅನೇಕ ಸವಾಲುಗಳಿದೆ. ಆದರೆ ಈ ಓಟದಲ್ಲಿ ನಾವು ಬಿಟ್ಟು ಕೊಡದೆ ದೇವರೇ ಸತತವಾಗಿ ಬಿರುದನ್ನು ಗುರಿ ಮಾಡಿಕೊಂಡು ದೇವರೇ ಅದನ್ನು ತಲುಪುವವರೆಗೂ ಸಹ ನಾವು ಓಡಲಿಕ್ಕೆ ಸಹಾಯ ಮಾಡಿರಿ. ನಾವು ಓಡುವಾಗ ನಮ್ಮ ಸುತ್ತಲಿರುವ ಕಾರ್ಯಗಳನ್ನು ನೋಡದೆ, ಪಾಪಗಳನ್ನು ನೋಡದೆ, ನಂಬಿಕೆ ಹುಟ್ಟಿಸುವವರು, ಪೂರೈಸುವವರಾಗಿರುವ ನಿಮ್ಮ ಮೇಲೆ ನಮ್ಮ ದೃಷ್ಟಿಯನ್ನು ಇಟ್ಟು ಓಡಲಿಕ್ಕೆ ಸಹಾಯ ಮಾಡಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ನಾವು ತಾಳ್ಮೆಯಿಂದ ಗುರಿ ಮುಟ್ಟುವವರೆಗೂ ಓಡೋಣ. ಕರ್ತನು ನಿಮ್ಮನ್ನು, ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ,
ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.